ಎಲ್ಲರಿಗೂ ನಮಸ್ಕಾರ. ಸಿಂಹ ರಾಶಿಯವರೇ, ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಈ ಇಬ್ಬರು ಮಹಿಳೆಯರಿಂದ ಒಂದು ದೊಡ್ಡ ಘಟನೆಯಾದರೆ ನಡೆಯಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ ಸಿಂಹ ರಾಶಿಯವರೇ, ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ಹೌದು, ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಸಿಂಹ ರಾಶಿಯವರೇ, ಈಗ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹೌದು ಸಿಂಹ ರಾಶಿಯವರೇ, ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಈ ಇಬ್ಬರು ಮಹಿಳೆಯರಿಂದ ಒಂದು ದೊಡ್ಡ ಘಟನೆಯಾದರೆ ನಡೀತಕ್ಕಂಥದ್ದು. ಹಾಗಿದ್ರೆ ಆ ಇಬ್ಬರು ಮಹಿಳೆಯರು ಯಾರು ಎಂಬುವ ಮಾಹಿತಿಯನ್ನು ಸಹ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಸಿಂಹ ರಾಶಿಯವರೇನು ಕೆಲವು ದಿನಗಳಿಂದ ನಿಮ್ಮ ಜೀವನದಲ್ಲಿ ಗಮನಿಸಿ ನೋಡಿದರೆ ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸದಲ್ಲೂ ಅಡೆತಡೆಗಳು ಉಂಟಾಗ್ತಿತ್ತು ಅಲ್ವಾ. ಯಶಸ್ಸಿನ ಹಾದಿ ಕಾಣಿಸ್ತಿರ್ಲಿಲ್ಲ, ಕಷ್ಟಗಳೇ ಹೆಚ್ಚಾಗಿತ್ತು. ಹೌದು, ಜೀವನದಲ್ಲಿ ಕಹಿ ನೆನಪುಗಳು ಹೆಚ್ಚಾಗಿತ್ತು. ನೀವು ಪ್ರತಿದಿನ ಸವಾಲುಗಳನ್ನು ಎದುರಿಸಬೇಕಾಗಿ ಬರ್ತಿತ್ತು, ಹೌದಲ್ವಾ. ಬೆಳಗ್ಗೆ ಎದ್ದ ನಂತರ ಕಣ್ಣು ಬಿಟ್ಟ ನಂತರ ಒಂದು ಹೊಸ ಸಮಸ್ಯೆ ಆದರೆ ಕಣ್ಣ ಮುಂದೆ ಬಂದಿರ್ತಾ ಇತ್ತು. ಆದರೆ ಪ್ರತಿದಿನ ಹೊಸ ಹೊಸ ಸಮಸ್ಯೆಗಳಾದರೆ ಬರ್ತಿದ್ವು. ನಿನ್ನೆಯ ಸಮಸ್ಯೆಗೆ ನೀವು ಇನ್ನೂ ಸಹ ಪರಿಷ್ಕಾರವನ್ನೇ ಹುಡುಕಿರೋದಿಲ್ಲ, ಆದರೆ ಇವತ್ತಿನ ಒಂದು ಹೊಸ ಸಮಸ್ಯೆ ಆದರೆ ಕಣ್ಣ ಮುಂದೆ ಬರ್ತಿತ್ತು ಅಲ್ವಾ. ನೀವು ಒಂಟಿಯಾಗಿ ಕುಳಿತಿದ್ದಾಗ ನಿಮ್ಮ ಜೀವನದಲ್ಲಿ ನಡೆದಿರತಕ್ಕಂತಹ ಎಲ್ಲ ರೀತಿ ಕಹಿ ನೆನಪುಗಳನ್ನು, ಕೆಟ್ಟ ಘಟನೆಗಳನ್ನು, ನೀವು ಎದುರಿಸಿರ್ತಕ್ಕಂಥ ಸವಾಲುಗಳನ್ನು ಎಲ್ಲವನ್ನೂ ಸಹ ಯೋಚನೆ ಮಾಡ್ತಾನೆ ಇರ್ತೀರಾ. ಜೊತೆಗೆ ದೇವರಲ್ಲೂ ಸಹ ನೀವು ಪ್ರಶ್ನೆಯನ್ನು ಮಾಡಿದ್ದೀರಾ. ಹೌದು, ನಾನು ನನ್ನ ಜೀವನದಲ್ಲಿ ಯಾರಿಗೂ ಸಹ ಮೋಸ ಮಾಡಿಲ್ಲ, ದ್ರೋಹ ಮಾಡಿಲ್ಲ, ಪ್ರಾಮಾಣಿಕತೆಯಿಂದ ನಾನು ನ್ಯಾಯಯುತವಾಗಿ ಜೀವನವನ್ನು ನಡೆಸ್ತಾ ಇದ್ದೀನಿ. ಆದರೂ ಸಹ ನನ್ನ ಒಂದು ಜೀವನದಲ್ಲಿ ಯಾಕೆ ಇಷ್ಟೊಂದು ಪರೀಕ್ಷೆಗಳು ಎಂಬಂತೆ ನೀವು ದೇವರಲ್ಲೂ ಸಹ ಪ್ರಶ್ನೆಗಳನ್ನು ಮಾಡಿದ್ದೀರಾ. ಸಿಂಹ ರಾಶಿಯವರೇ, ಮುಂಬರುವ ಈ ಅದೃಷ್ಟವಂತ ದಿನಗಳಂದು ಈ ಇಬ್ಬರು ಮಹಿಳೆಯರಿಂದ ನೀವು ದೂರ ಇರೋದ್ರ ಮೂಲಕ ಜೀವನದಲ್ಲಿ ಯಶಸ್ಸಿನ ಹಾದಿಯಾದರೆ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಆ ಇಬ್ಬರು ಮಹಿಳೆಯರ ದೃಷ್ಟಿಯಿಂದ ನಿಮ್ಮ ಮನೆಯಲ್ಲಿ ನೀವು ರಾತ್ರಿ ಮಲಗುವಾಗ ಕೆಲವು ನಕಾರಾತ್ಮಕ ಶಕ್ತಿಗಳಾದರೆ ನಿಮಗೆ ಇದೆ ಎಂಬಂತೆ ಭಾವನೆ ಆದರೆ ಬರ್ತಕ್ಕಂಥದ್ದು. ಅದು ಹೇಗೆ ಅಂತ ನಾವು ನೋಡೋದಾದರೆ, ನೀವು ರಾತ್ರಿ ಮಲಗಿದಾಗ ಕೆಟ್ಟ ಕೆಟ್ಟ ಕನಸುಗಳು ಬರ್ತಕ್ಕಂಥದ್ದು, ಮನೆಯಲ್ಲೂ ಸಹ ಸಕಾರಾತ್ಮಕ ಶಕ್ತಿಗಿಂತ ನಕಾರಾತ್ಮಕ ಶಕ್ತಿಗಳು ಇದೆಯೇನೋ ಎಂಬುವಂತೆ ನಿಮಗೆ ಅನ್ನಿಸ್ತಕ್ಕಂಥದ್ದು. ಹೌದು, ನಕಾರಾತ್ಮಕ ಶಕ್ತಿಯ ಪ್ರಭಾವದಿಂದಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಗೋಡೆಗಳಲ್ಲಿ ಬಿರುಕುಗಳು ಕಾಣಿಸ್ಕೊಳ್ತಕ್ಕಂಥದ್ದು, ಅದೇ ರೀತಿ ಕೆಟ್ಟ ನೆನಪುಗಳು ಬರ್ತಕ್ಕಂಥದ್ದು, ಕಹಿ ನೆನಪುಗಳು ಬರ್ತಕ್ಕಂಥದ್ದು, ಕೆಟ್ಟ ಕನಸುಗಳು ಬರ್ತಕ್ಕಂಥದ್ದು, ಇವೆಲ್ಲನೂ ಸಹ ಆ ಮಹಿಳೆಯ ದೃಷ್ಟಿಯ ಪ್ರಭಾವದಿಂದ ಆಗಿರತಕ್ಕಂಥದ್ದು. ಅದೇ ರೀತಿ ಆ ಇಬ್ಬರು ಮಹಿಳೆಯರು ನಿಮ್ಮ ಆರೋಗ್ಯದ ಮೇಲೂ ಸಹ ದೃಷ್ಟಿಯನ್ನು ಬೀರಿದ್ದಾರೆ. ಹಾಗಾಗಿ ನಿಮಗೆ ಆರೋಗ್ಯದ ತೊಂದರೆಗಳನ್ನು ಸಹ ನೀವು ಇತ್ತೀಚಿನ ದಿನದಲ್ಲಿ ಎದುರಿಸಬೇಕಾಗಿತ್ತು ಸಿಂಹ ರಾಶಿಯವರೇ. ಅದೇ ರೀತಿ ನಿಮ್ಮೊಳಗೆ ಮಾನಸಿಕ ಒತ್ತಡವೂ ಸಹ ಏರಿಕೆಯಾಗಿರ್ತಕ್ಕಂಥದ್ದು. ಹೌದು ಸಿಂಹ ರಾಶಿಯವರೇ, ನೀವು ನಾಯಕತ್ವ ಗುಣವನ್ನು ಉಳ್ಳವರಾಗಿರ್ತೀರ. ಹೌದು, ನೀವು ಮೇಲಕ್ಕೆ ಹೊರ ಜಗತ್ತಿನ ಮುಂದೆ ಎಷ್ಟೇ ಕೋಪದಿಂದ ಎಷ್ಟೇ ಒರಟಾಗಿ ಮಾತನಾಡಿದ್ರೂ ಸಹ ನಿಮ್ಮ ಮನಸ್ಸು ತುಂಬ ಮೃದು ಆಗಿರುತ್ತೆ. ಯಾವುದೇ ರೀತಿ ಕಲ್ಮಶ ಇಲ್ಲದೆ ಇರತಕ್ಕಂತಹ ನಿಷ್ಕಲ್ಮಶ ಮನಸ್ಸನ್ನು ಉಳ್ಳವರು ನೀವಾಗಿರ್ತೀರಾ ಸಿಂಹ ರಾಶಿಯವರೇ. ಆದರೆ ನೀವು ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಸಣ್ಣ ಪುಟ್ಟ ವಿಚಾರವನ್ನು ಸಹ ನೀವು ಹಗಲು ರಾತ್ರಿ ಅದೇ ಒಂದು ವಿಚಾರವನ್ನು ಯೋಚನೆ ಮಾಡ್ತಾನೆ ಇರ್ತೀರ. ಇದರಿಂದಾಗಿ ನಿಮ್ಮೊಳಗೆ ಮಾನಸಿಕ ಒತ್ತಡ ಮತ್ತು ಮಾನಸಿಕ ತೊಂದರೆಗಳಾದರೆ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾಗಿ ಸಿಂಹ ರಾಶಿಯವರೇ, ಮುಂಬರುವ ಇದೇ ಅದೃಷ್ಟವಂತ ದಿನಗಳಂದು ನೀವು ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ವಿಚಾರವನ್ನು ಯೋಚನೆ ಮಾಡೋದಕ್ಕಿಂತ ಮೊದಲು ಅತಿ ಬೇಗ ಆ ಒಂದು ವಿಚಾರಕ್ಕೆ ಅಂತಿಮ ನಿರ್ಧಾರವನ್ನು ತಗೊಂಡು ಆ ಒಂದು ವಿಚಾರವನ್ನು ಅಲ್ಲೇ ಬಿಡೋದ್ರ ಮೂಲಕ ಜೀವನದಲ್ಲಿ ಹೆಚ್ಚಿನ ಫಲಗಳನ್ನು ಮತ್ತು ಯಶಸ್ಸನ್ನು ನೀವು ಪ್ರಾಪ್ತಿ ಮಾಡಿಕೊಳ್ಳೋದ್ರ ಜೊತೆಗೆ ಮಾನಸಿಕ ಶಾಂತಿ ನೆಮ್ಮದಿ ಆದರೆ ಈ ಸಮಯದಲ್ಲಿ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಸಿಂಹ ರಾಶಿಯವರೇ. ಅದೇ ರೀತಿ ಒಂದು ದೊಡ್ಡ ಘಟನೆಯಾದರೆ ನಡೀತಕ್ಕಂಥದ್ದು. ಹೌದು, ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಶತ್ರುಗಳ ಮುಖವಾಡಾದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು ಸಿಂಹ ರಾಶಿಯವರೇ. ಹೌದು, ನಿಮ್ಮ ಜೀವನದಲ್ಲಿರ್ತಕ್ಕಂಥ ಶತ್ರುಗಳು ಯಾರು ಎಂಬುವ ಸತ್ಯವನ್ನು ನಿಮ್ಗೆ ಇಷ್ಟು ದಿನ ಗೊತ್ತಿರಲಿಲ್ಲ. ಯಾಕೆ ಅಂತಂದರೆ ನೀವು ಇಷ್ಟು ದಿನ ಅವರನ್ನು ಸೂಕ್ಷ್ಮವಾಗಿ ಗಮನಿಸಿರಲಿಲ್ಲ. ಹಾಗಾಗಿ ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಶತ್ರುಗಳು ಯಾರು ಎಂಬುವ ಸತ್ಯ ಅದೇ ನಿಮಗೆ ಗೊತ್ತಾಗುತ್ತೆ. ಅವರು ನಿಮ್ಮ ಸ್ನೇಹಿತರಲ್ಲೂ ಇರ್ಬೋದಾಗಿರುತ್ತೆ, ನಿಮ್ಮ ಸಹೋದ್ಯೋಗಿಗಳಲ್ಲೂ ಇರ್ಬೋದಾಗಿರುತ್ತೆ, ಅದೇ ರೀತಿ ನಿಮ್ಮ ಕುಟುಂಬದಸ್ಥರಲ್ಲೂ ಸಹ ಇರ್ಬೋದಾಗಿರುತ್ತೆ ನಿಮ್ಮ ಶತ್ರುಗಳು. ಹೌದು, ಅವರು ಯಾರು ಎಂಬುವ ಸತ್ಯ ನಿಮಗೆ ಗೊತ್ತಾಗುತ್ತೆ. ಅದಾದ ನಂತರ ನೀವು ಆ ವ್ಯಕ್ತಿಗಳ ಬಳಿ ಹೋಗ್ತಕ್ಕಂಥದ್ದು, ಜಗಳಗಳನ್ನು ಮಾಡ್ತಕ್ಕಂಥದ್ದು, ವಾದ ವಿವಾದಗಳನ್ನು ಮಾಡೋದು, ಈ ರೀತಿ ಮಾಡೋದು ಬೇಡ ಆಗಿರುತ್ತೆ.
ಇದರಿಂದಾಗಿ ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಸಿಂಹರಾಶಿಯವರೇ, ನಿಮಗೆ ಸತ್ಯ ಗೊತ್ತಿದ್ರೂ ಸಹ ಗೊತ್ತಿಲ್ಲದಂತೆಯೇ ಇರಿ. ಆದಷ್ಟು ಆ ವ್ಯಕ್ತಿಗಳನ್ನು ನಿಮ್ಮ ಜೀವನದಿಂದ ದೂರ ಇಡಿ. ಹೌದು, ಈ ಇಬ್ಬರು ಮಹಿಳೆಯರಿಂದ ನಿಮ್ಮ ಜೀವನದಲ್ಲಿ ಕೆಲವು ಘಟನೆಗಳಾದರೆ ನಡೀತಕ್ಕಂಥದ್ದು ನಿಮ್ಮ ಮುಂದಿನ ಜೀವನದಲ್ಲಿ. ಅದೇ ರೀತಿ ಈ ಇಬ್ಬರು ಮಹಿಳೆಯರು ಯಾವಾಗಲೂ ಸಹ ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಕ್ಕಂಥವ್ರು, ನಿಮ್ಮನ್ನು ದಾರಿ ತಪ್ಪಿಸಲು ಕಾಯ್ತಾ ಇರ್ತಕ್ಕಂಥವ್ರು. ಈ ಮಹಿಳೆಯರ ಹತ್ರ ಕೆಟ್ಟ ಬುದ್ಧಿ ಆದರೆ ಇರ್ತಕ್ಕಂಥದ್ದು. ಹೌದು, ನೀವು ಇಷ್ಟು ದಿನ ಇವರ ಮುಂದೆ ನಿಮ್ಮ ಗೆಲುವನ್ನು ಪ್ರದರ್ಶನ ಮಾಡಿರ್ತೀರಾ, ಅಥವಾ ನಿಮ್ಮ ಲಾಭದಾಯಕ ಸತ್ಯವನ್ನು ನೀವು ಅವರಿಗೆ ಹೇಳಿರ್ತೀರಾ. ಅವೆಲ್ಲವನ್ನು ಸಹ ಅವರು ನೋಡಿದ್ದಾರೆ. ಹಾಗಾಗಿ ನಿಮ್ಮ ಸೋಲಿಗಾಗಿ, ನಿಮ್ಮನ್ನು ದಾರಿ ತಪ್ಪಿಸಲು, ನಿಮ್ಮ ಬಳಿ ಇರ್ತಕ್ಕಂಥ ಹಣವನ್ನು ಖಾಲಿ ಮಾಡಲು ಕಾಯುತ್ತಾ ಇರ್ತಕ್ಕಂಥದ್ದು ಈ ಇಬ್ಬರು ಮಹಿಳೆಯರು ಸಿಂಹರಾಶಿಯವರ ಜೀವನದಲ್ಲಿ. ಅದೇ ರೀತಿ ನೀವು ಈ ಮಹಿಳೆಯರನ್ನು ಆದಷ್ಟು ಬೇಗ ಗುರುತಿಸಿ ಇವರನ್ನು ನಿಮ್ಮ ಜೀವನದಿಂದ ದೂರ ಇರ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಅದೇ ರೀತಿ ಸಿಂಹರಾಶಿಯವರೇ, ಈ ಇಬ್ಬರು ಮಹಿಳೆಯರು ಯಾರು ಎಂಬುವ ಸತ್ಯವನ್ನು ನಾವು ತಿಳ್ಕೊಳೋದಾದರೆ, ಆ ಇಬ್ಬರು ಮಹಿಳೆಯರಲ್ಲಿ ಒಬ್ಬ ಮಹಿಳೆ ನಿಮ್ಮ ತಾಯಿಯ ಮನೆ ಸಂಬಂಧಿಕರಾಗಿರ್ತಾರೆ, ಇನ್ನೊಬ್ಬ ಮಹಿಳೆ ನಿಮ್ಮ ಪ್ರೀತಿಯ ಸಂಗಾತಿಯ ಸಂಬಂಧಿಕರಾಗಿರ್ತಾರೆ. ಹೌದು, ಈ ರೀತಿ ಇವರಿಗೆ ನಿಮಗೆ ಯಾವುದೇ ರೀತಿ ರಕ್ತ ಸಂಬಂಧ ಆದರೆ ಇರೋದಿಲ್ಲ, ಆದರೆ ಇವರು ನಿಮ್ಮ ಕುಟುಂಬದ ದೂರದ ಸಂಬಂಧಿಗಳಾಗಿರ್ತಾರೆ. ಹೌದು, ಈ ಇಬ್ಬರು ಮಹಿಳೆಯರು ಸೇರಿ ನಿಮ್ಮನ್ನು ಸೋಲಿಸಲು, ನಿಮ್ಮನ್ನು ದಾರಿ ತಪ್ಪಿಸಲು, ನಿಮಗೆ ಅವಮಾನ ಮಾಡಲು, ನಿಮ್ಮ ಬಳಿ ಇರ್ತಕ್ಕಂಥ ಹಣವನ್ನು ಖಾಲಿ ಮಾಡಲು ಬಂದಿರತಕ್ಕಂಥವ್ರು ಆಗಿರ್ತಾರೆ. ಹಾಗಾಗಿ ಆದಷ್ಟು ಇವರನ್ನು ಗುರುತಿಸಿ ನಿಮ್ಮ ಜೀವನದಲ್ಲಿರ್ತಕ್ಕಂಥವರನ್ನು, ಅವರಿಗೆ ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಯಾವುದೇ ಒಂದು ವಿಚಾರವನ್ನು, ಪ್ರಮುಖವಾಗಿ ನಿಮ್ಮ ಮುಂದಿನ ಯೋಜನೆಗಳನ್ನು, ಹೌದು, ನೀವು ಆಸ್ತಿಯನ್ನು ಖರೀದಿ ಮಾಡ್ತಿರ್ಬೋದು, ವಾಹನವನ್ನು ಖರೀದಿ ಮಾಡ್ತಿರ್ಬೋದು, ಆಭರಣಗಳನ್ನು ಖರೀದಿ ಮಾಡ್ತಿರ್ಬೋದು. ಈ ರೀತಿ ನೀವು ನಿಮ್ಮ ಮುಂದಿನ ಯೋಜನೆಗಳನ್ನು ಈ ಇಬ್ಬರು ಮಹಿಳೆಯರ ಜೊತೆ ನೀವು ಹಂಚಿಕೊಳ್ಳಬೇಡಿ. ಅದೇ ರೀತಿ ಇಷ್ಟು ದಿನ ಯಾವ ಜಾಗದಲ್ಲಿ ನಿಮಗೆ ಗೌರವ ಇರಲಿಲ್ವೋ, ಯಾವ ಜಾಗದಲ್ಲಿ ನಿಮ್ಮ ಮಾತಿಗೆ ಬೆಲೆ ಇರಲಿಲ್ವೋ, ಅದೇ ಒಂದು ಜಾಗದಲ್ಲಿ ನೀವು ಓಡಾಡುವ ಜಾಗದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನೀವು ಕೆಲಸ ಮಾಡುವ ಜಾಗದಲ್ಲಿ ಈ ಸಮಯದಲ್ಲಿ ನಿಮಗೆ ಗೌರವ ಆದರೆ ಹೆಚ್ಚಾಗ್ತಕ್ಕಂಥದ್ದು ಸಿಂಹರಾಶಿಯವರೇ. ಹೌದು, ಇಷ್ಟು ದಿನ ನೀವು ನಿಮ್ಮ ಬಳಿಗೆ ಯಾರೇ ಬಂದು ಸಹಾಯವನ್ನು ಕೇಳಿದ್ರೂ ಸಹ ಅವರಿಗೆ ನೀವು ಇಲ್ಲ ಎನ್ನದಂತೆ ಸಹಾಯವನ್ನು ಮಾಡಿದ್ರ. ಅದರಲ್ಲೂ ಪ್ರಮುಖವಾಗಿ ಹಣದ ವಿಚಾರದಲ್ಲೂ ಸಹ ಅಷ್ಟೇ. ನಿಮ್ಮ ಬಳಿ ಎಷ್ಟು ಹಣ ಇರುತ್ತೋ ಅಷ್ಟು ಹಣವನ್ನು ಸಹ ಅವ್ರಿಗೆ ನೀಡ್ತಾ ಇದ್ರಿ. ಅಥವಾ ಆ ಸಮಯದಲ್ಲಿ ನಿಮ್ಮ ಬಳಿ ಹಣ ಇಲ್ಲ ಅಂತಂದರೆ ಬೇರೆಯವರ ಬಳಿ ಸಾಲವನ್ನು ತಂದು ಆ ವ್ಯಕ್ತಿಗಳಿಗೆ ಸಹಾಯವನ್ನು ಮಾಡ್ತಿದ್ರಿ. ಆದರೆ ಸಿಂಹರಾಶಿಯವರೇ, ನೀವು ಯಾರನ್ನು ಹೆಚ್ಚು ನಂಬಿದ್ರೋ, ಯಾರಿಗೆ ಹೆಚ್ಚು ಸಹಾಯವನ್ನು ಮಾಡಿದ್ರೋ ಅವರಿಂದನೇ ನೀವು ಹೆಚ್ಚು ನೋವನ್ನು ಸಹ ಪಡ್ಕೊಂಡಿರ್ತಕ್ಕಂಥದ್ದು ಅಲ್ವಾ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಸಿಂಹರಾಶಿಯವರೇ, ನೀವು ಯಾರಿಗಾದರೂ ಸಹಾಯವನ್ನು ಮಾಡ್ತಿದ್ದೀರಾ ಅಂತಂದರೆ ಸರಿಯಾಗಿ ಯೋಚನೆ ಮಾಡಿ. ಪ್ರಮುಖವಾಗಿ ಹಣಕಾಸಿನ ವಿಚಾರದಲ್ಲಿ ಯಾವುದಾದ್ರೂ ಒಂದು ನಿರ್ಧಾರವನ್ನು ತಗೊಳ್ಳೋದಕ್ಕಿಂತ ಮುಂಚೆ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆಯನ್ನು ಮಾಡಿ ಹಣಕಾಸಿನ ವಿಚಾರದಲ್ಲಿ ಒಂದು ನಿರ್ಧಾರವನ್ನು ತಗೊಳ್ಳೋದು ಈ ಸಮಯದಲ್ಲಿ ಬಹುಮುಖ್ಯ ಆಗಿರುತ್ತೆ. ಅದೇ ರೀತಿ ಆ ಇಬ್ಬರು ಮಹಿಳೆಯರ ದೃಷ್ಟಿ ನಿಮ್ಮ ಜೀವನದಿಂದ ದೂರ ಆಗಲು ಪ್ರತಿದಿನ ನೀವು ಆಂಜನೇಯ ಸ್ವಾಮಿ ದೇವರ ಆರಾಧನೆಯನ್ನು ಮಾಡಿ, ಶಕ್ತಿಶಾಲಿ ಮಂತ್ರಗಳನ್ನು ಪಠನೆ ಮಾಡೋದ್ರ ಮೂಲಕ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಸಮಸ್ಯೆಗಳೆಲ್ಲ ದೂರ ಆಗಿ ಜೀವನದಲ್ಲಿ ಯಶಸ್ಸನ್ನು ನೀವು ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ ಸಿಂಹರಾಶಿಯವರೇ. ಅದೇ ರೀತಿ ಶಿವಾಲಯಕ್ಕೆ ಹೋಗಿ ಶಿವದೇವರ ಅಭಿಷೇಕವನ್ನು ಮಾಡಿಸೋದ್ರ ಮೂಲಕ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ದೋಷಗಳೆಲ್ಲ ದೂರ ಆಗಿ ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಲಕ್ಷ್ಮೀ ದೇವರ ಆರಾಧನೆಯನ್ನು ಮಾಡೋದ್ರ ಮೂಲಕ ನೀವು ನಿಮ್ಮ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಯಶಸ್ಸನ್ನು ಕಾಣೋದ್ರ ಮೂಲಕ ಧನಲಾಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಬೇರೆ ಬೇರೆ ದಾರಿಗಳಿಂದ, ಬೇರೆ ಬೇರೆ ಮೂಲಗಳಿಂದ ಈ ಸಮಯದಲ್ಲಿ ನಿಮ್ಮ ಕೈಗೆ ಹಣ ಆದರೆ ಬಂದು ಸೇರ್ತಕ್ಕಂಥದ್ದು ಸಿಂಹರಾಶಿಯವರೇ. ಹೌದು, ಆದಷ್ಟು ಶತ್ರುಗಳಿಂದ ದೂರ ಇರ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ನಿಮ್ಮನ್ನು ಮೋಸ ಮಾಡಿರ್ತಕ್ಕಂತಹ ಜನಗಳೇ ಮುಂಬರುವ ದಿನಗಳಲ್ಲಿ ಮತ್ತೆ ನಿಮ್ಮ ಬಳಿಗೆ ಬರ್ತಾರೆ, ನಿಮ್ಮ ಬಳಿ ಹಣದ ಸಹಾಯವನ್ನು ಕೇಳಲು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹೌದು, ನಿಮ್ಮ ಜೀವನದಲ್ಲಿ ಹಣ ಬಂದ ನಂತರ ಅನಗತ್ಯ ಖರ್ಚುಗಳನ್ನು ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಸಿಂಹರಾಶಿಯವರೇ, ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳು ಬೇಡ ಆಗಿರುತ್ತೆ. ಈಗ ಬಂದಿರತಕ್ಕಂಥ ಹಣವನ್ನು ನೀವು ನಿಮ್ಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಿ ಇರ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ಸಿಂಹರಾಶಿಯವರೇ. ಹೌದು, ಇಷ್ಟು ದಿನ ವ್ಯಾಪಾರದಲ್ಲಿ ಲಾಭಕ್ಕಿಂತ ನಷ್ಟದ ದಿನಗಳೇ ಹೆಚ್ಚಾಗಿದೆ ಅಂತ ಹೇಳಿ ನೀವು ಸಂಕಟ ಆದರೆ ಪಡ್ತಿದ್ರಿ ಅಲ್ವಾ. ಹಾಗಾಗಿ ಮುಂಬರುವ ದಿನಗಳಲ್ಲಿ ನೀವು ಮಾಡ್ತಕ್ಕಂಥ ವ್ಯಾಪಾರದಲ್ಲೂ ಸಹ ಲಾಭವನ್ನು ಕಾಣೋದ್ರ ಜೊತೆಗೆ ನಿಮಗೆ ವ್ಯಾಪಾರದಲ್ಲಿ ಬರ್ತಕ್ಕಂತಹ ಗ್ರಾಹಕರ ಸಂಖ್ಯೆಯೂ ಸಹ ಈ ಸಮಯದಲ್ಲಿ ಏರಿಕೆ ಆದರೆ ಆಗ್ತಕ್ಕಂಥದ್ದು. ಹೌದು, ದೇವರ ಆಶೀರ್ವಾದ ಆದರೆ ನಿಮ್ಮ ಮೇಲೆ ಇರ್ತಕ್ಕಂಥದ್ದು ಸಿಂಹರಾಶಿಯವರೇ.
ಅದೇ ರೀತಿ ನಿಮ್ಮೊಳಗೆ ಇಷ್ಟು ದಿನ ಇರ್ತಕ್ಕಂಥ ಎಲ್ಲ ರೀತಿ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಆಗಿ ಸಕಾರಾತ್ಮಕ ಶಕ್ತಿಗಳಾದರೆ ಈ ಸಮಯದಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ಹೌದು, ಇದು ಸಿಂಹ ರಾಶಿಯವರ ಮುಂಬರುವ ದಿನಗಳ ಭವಿಷ್ಯ ಆಗಿರುತ್ತೆ. ಅದೇ ರೀತಿ ಸಿಂಹ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂಥ ಗುರೂಜಿಯವ್ರಿಗೆ ನೀವು ಕರೆ ಮಾಡಿ ಪರಿಷ್ಕಾರವನ್ನು ಸಹ ಪಡೆದುಕೊಳ್ಳಬಹುದಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.